Okay, students, so the next concept is the LC oscillation. What is the next concept? That is LC oscillation. So it is a very interesting concept that is called as LC oscillation. LC oscillation. So L for inductor, C for capacitor. So there will be a oscillation of energy between inductor and capacitor, that is called as LC oscillation. Now then, so in first year we have studied the mechanical oscillation. So what is oscillation? So if you have a pendulum, ಹೌದಾ, so this is the bob of the pendulum. So this we call it as mean position. ಏನಂತ ಕರಿತೀವಿ ಇದಕ್ಕೆ? mean position. ಹೌದಾ, so when you pull the pendulum and just release it, ಹೌದಾನೆ, so it will make the to and fro motion. It will make the to and fro motion about the mean position. So it will make the to and fro position motion about the mean position with a constant time period. So such a to and fro motion about the mean position of a pendulum, we call it as an oscillation. ಅದೇ ಥರ we have the oscillation of a spring. So ಲೆವೆಲ್ ಎಕ್ಸ್ಪೆರಿಮೆಂಟ್ ಮಾಡಿದರೆ, ಹೌದಾನೆ, ಸೊ ಸ್ಪ್ರಿಂಗ್ ಇತ್ತು, ಸೊ ಯಾವ ಪುಟ್ ಸಮ್ ವೇಟ್, ಹೌದಾ, ಸೊ ವೆನ್ ಯು pulled it and just leave, the spring will make oscillation. ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇತ್ತು, ಹೌದಾ, ಸೊ ದಟ್ ಈಸ್ ದ oscillation in mechanics. Now in electrical circuit we have the oscillation that is called the LC oscillation. ಏನು ಆಸಿಲೇಟ್ ಆಗುತ್ತೆ ಇಲ್ಲಿ, ಹೌದಾ, ಸೊ ಯು ನೋ ದ ಕ್ಯಾಪಾಸಿಟರ್, ಸೊ ಏನು ಮಾಡ್ತಿದ್ದು, ಸೊ ಇಟ್ ಸ್ಟೋರ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ದ ಕ್ಯಾಪಾಸಿಟರ್ ಇಟ್ ವಿಲ್ ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ. ಅದೇ ಥರ ದ ಇಂಡಕ್ಟರ್ ಕಾಯಿಲ್, ಅದು ಇಂಡಕ್ಟೆನ್ಸ್ ಕಾಯಿಲ್, ದ ಇಂಡಕ್ಟರ್ ಎಲ್, ದಟ್ ವಿಲ್ ಸ್ಟೋರ್ ದ ಮ್ಯಾಗ್ನೆಟಿಕ್ ಎನರ್ಜಿ. ಕೆಲಸನೇ ಅದು. ಕ್ಯಾಪಾಸಿಟರ್ ಕೆಲಸ ಟು ಸ್ಟೋರ್ ಎಲೆಕ್ಟ್ರಿಕ್ ಎನರ್ಜಿ, ಇಂಡಕ್ಟರ್ ಕೆಲಸ ಟು ಸ್ಟೋರ್ ಮ್ಯಾಗ್ನೆಟಿಕ್ ಎನರ್ಜಿ, ಹೌದಾನೆ. ಸೊ ವೆನ್ ಯು ಕನೆಕ್ಟ್ ಎ ಕ್ಯಾಪಾಸಿಟರ್ ಅಂಡ್ ಎ ಇಂಡಕ್ಟರ್, ಸೊ ಯಾವ ಕ್ಯಾಪಾಸಿಟರ್, ಸೊ ಲೆಂತ್ ಸೇಮ್, ಹೌದಾನೆ, ಸೊ ವಿಚ್ ಈಸ್ ಚಾರ್ಜ್ಡ್, ಹೌದಾ. ಸೊ ನೆಕ್ಸ್ಟ್ ಯು ಕನೆಕ್ಟ್ ಎ ಇಂಡಕ್ಟರ್, ಸೊ ದೇರ್ ವಿಲ್ ಬಿ ಎ, ನೋಡಿ ಕೆಪಾಸಿಟರ್ ಏನಿರುತ್ತೆ, ದೇರ್ ವಿಲ್ ಬಿ ಎನ್ ಎಲೆಕ್ಟ್ರಿಕಲ್ ಎನರ್ಜಿ, ಹೌದಾ. ಸೊ ವೆನ್ ಯು ಕನೆಕ್ಟ್ ಎ ಕೆಪಾಸಿಟರ್ ಟು ಎನ್ ಇಂಡಕ್ಟರ್, ಸೊ ದಿಸ್ ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್, ಇಟ್ ವಿಲ್ ಗೆಟ್ ಡಿಸ್ಚಾರ್ಜ್ಡ್. ಅದೇನಾಗ್ತಾ ಹೋಗ್ತದೆ, ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ, ಹೌದಾನೆ. ಸೊ ಪಾಸಿಟಿವ್ ಚಾರ್ಜ್ ವಿಲ್ ಸ್ಟಾರ್ಟ್ ಮೂವಿಂಗ್, ಅಥವಾ the negative charge will start moving in this direction, ಹೌದಾ. ಸೊ because of the motion of the charges, the electrical energy in the capacitor decreases. So as the electrical energy in the capacitor decreases, the magnetic energy in the inductor increases. ಸೊ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ the magnetic energy in the inductor becomes maximum, ಹೌದಾ. ಸೊ ಅಗೇನ್ ಇಟ್ ಡಿಸ್ಚಾರ್ಜ್, ಹೌದಾನೆ. ಸೊ ಇದರ ಮ್ಯಾಗ್ನೆಟಿಕ್ ಎನರ್ಜಿ ಡಿಸ್ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ಇದರ ಎಲೆಕ್ಟ್ರಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಾನೆ. ಸೊ there is an exchange of energy between the capacitor and inductor in an LC circuit, that we call it as LC oscillation. ಏನಂತ ಕರಿತೀವಿ ಅದಕ್ಕೆ? LC oscillation, ಹೌದಾ. ಸೊ ನೋಡೋಣ, ವೈ ದೇರ್ ಇಸ್ ಅನ್ LC oscillation, ಯಾಕೆ LC oscillation ಆಗುತ್ತೆ, ಹೌದಾ. ಸೊ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಹೌದಾ. ಸೊ ನಮಗೆ ಗೊತ್ತಿರಲಿಲ್ಲ. ಸೊ ವೆನ್ ಯು ಕ್ಯಾಪಾಸಿಟರ್ ವಿಚ್ ಇಸ್ ಚಾರ್ಜ್ಡ್, ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಇಂಡಕ್ಟರ್, ಸೊ ದೇರ್ ವಿಲ್ ಬಿ ಅನ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಬಿಟ್ವೀನ್ capacitor and inductor, ಹೌದಾನೆ. ಸೊ ದ ಚಾರ್ಜ್ ಇನ್ ದ ಕ್ಯಾಪಾಸಿಟರ್ ಆ್ಯಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಎಕ್ಸಿಬಿಟ್ ದ ಎಲೆಕ್ಟ್ರಿಕಲ್ ಆಸಿಲೇಷನ್. ಏನು ತೋರಿಸ್ತಾವೆ? ದೇ ವಿಲ್ ಶೋ ದ ಫಿನಾಮಿನನ್ ಆಫ್ ಎಲೆಕ್ಟ್ರಿಕಲ್ ಆಸಿಲೇಷನ್. ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಆಸಿಲೇಷನ್. ಸೊ ದ ಸ್ಪ್ರಿಂಗ್ ಮತ್ತು ಪೆಂಡುಲಮ್, ದಟ್ ವಾಸ್ ವಿ ಕಾಲ್ಡ್ ಇಟ್ ಎಸ್ ಮೆಕ್ಯಾನಿಕಲ್ ಆಸಿಲೇಷನ್. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಆಸಿಲೇಷನ್. ನಾವು ಲೆಟ್ ಅಸ್ ಸಿ ಹೌ ದಿಸ್ ಎಲೆಕ್ಟ್ರಿಕಲ್ ಆಸಿಲೇಷನ್ ಅಕರ್ಸ್, ಹೌದಾ. ಸೊ ಫಾರ್ ದಟ್, so we will consider a capacitor and a inductor connected. So this is a capacitor, so we will draw the diagram. This is the capacitor, this is the capacitor connected. So let's make some larger diagram, so there is a inductor, so which is connected to the capacitor. Now this is C, this is L. So initially the capacitor is charged. Say there are some charges, positive charges ಈ ಕಡೆ ಪ್ಲೇಟ್ ಮೇಲೆ ಇದ್ದಾವೆ, ಹೌದಾ. ಸೊ ದೇರ್ ಬಿ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್, ಹೌದಾ. ಸೊ ಲೆಟ್ ದ ಕ್ಯಾಪಾಸಿಟರ್, ವಾಟ್ ಇಸ್ ದ ಚಾರ್ಜ್ ಆನ್ ದ ಕ್ಯಾಪಾಸಿಟರ್? ಲೆಟ್ ದ ಚಾರ್ಜ್ ಆನ್ ದ ಕ್ಯಾಪಾಸಿಟರ್ ಇಸ್ QM ಅಂತ ಕರಿತೀವಿ, Q_M ಮ್ಯಾಕ್ಸಿಮಮ್, ಹೌದಾನೆ. ಸೊ ಯಾವಾಗ T is equal to 0, the charge on the capacitor is QM, ಹೌದಾ. ಸೊ ದಟ್ ಈಸ್ ಕನೆಕ್ಟೆಡ್ ಟು an inductor L. So I will call it as point A. This point I will call it as A point of the inductor. This point I will call it as B point of the inductor. So this is positive, this is
negative. So when you connect, there will be a current starts flowing. The current starts flowing. So the moment the circuit is completed, ಯಾವಾಗ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡಿಬಿಡ್ತೀವೋ ಸ್ವಿಚ್ ಹಾಕಿ ದ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಅಂಡ್ ದ ಕ್ಯಾಪಾಸಿಟರ್ ಮೇಲೆ ಇರ್ತಕ್ಕಂಥ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಇಟ್ ವಿಲ್ ಗೋ ಆನ್ ಡಿಕ್ರೀಸಿಂಗ್. ದ ಕ್ಯಾಪಾಸಿಟರ್ ಮೇಲೆ ಇರೋ ಚಾರ್ಜ್ ಇಟ್ ವಿಲ್ ಗೋ ಆನ್ ಡಿಸ್ಚಾರ್ಜಿಂಗ್. ಸೊ ಚಾರ್ಜಸ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್. ದೀಸ್ ನೆಗೆಟಿವ್ ಚಾರ್ಜಸ್ ದೇ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್. ಹಿಂಗೆ ಉಲ್ಟಾ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಾರ್ಜಸ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್. ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಹೌದಾ? ಸೊ ಲೆಟ್ ಅ ಟೈಮ್ ಟಿ, ಯಾವುದೋ ಒಂದು ಟೈಮ್ ಟಿನಲ್ಲಿ, ಅಟ್ ಸಮ್ ಟೈಮ್ ಟಿ, ಲೆಟ್ ದ ಚಾರ್ಜ್ ಆನ್ ದ ಕ್ಯಾಪಾಸಿಟರ್ ಇಸ್ ಕ್ಯೂ. QM is the charge on the capacitor. T is equal to 0. Initially charge on the capacitor. ಇವಾಗ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನಾವು ದ ಟೈಮ್ ಇಸ್ ಟಿ ಅಷ್ಟು ಟೈಮ್ ಆಗ್ಬಿಟ್ಟಿದೆ. ಚಾರ್ಜ್ ಆನ್ ದ ಕ್ಯಾಪಾಸಿಟರ್ ಇಸ್ ಕ್ಯೂ ಅಷ್ಟು ಚಾರ್ಜ್ ಉಳ್ಕೊಂಡಿದೆ. ಯಾಕಂದ್ರೆ ಉಳಿದೆಲ್ಲ ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದೆ. ಹೌದಾ? ಸೊ ಲೆಟ್ ಐ ಇಸ್ ದ ಕರೆಂಟ್. ಹೌದಾ? ಸೊ ದೇರ್ ಫಾರ್ ಅಕಾರ್ಡಿಂಗ್ ಟು ಕಿರ್ಚಾಫ್ಸ್ ಲೂಪ್ ರೂಲ್, again we are using the Kirchhoff loop rule. ಹೌದಾ? ಸೊ ದ ವೋಲ್ಟೇಜ್ ಅಕ್ರಾಸ್ ದ ಕ್ಯಾಪಾಸಿಟರ್, ದಟ್ ಈಸ್ Q by C. ಹೌದಾ? ಸೊ ದ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್, ದಟ್ ಈಸ್ ದ ಬ್ಯಾಕ್ EMF, ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ L ಇಂಟು di by dt. That should be equal to 0. The total voltage should be equal to 0. ಹೌದಾ? ಸೊ ದೇರ್ ಫೋರ್ Q by C minus L into d by dt of, so this I is current, but you know I is, that I current is equal to rate of change of charge dq by dt, but I is dq by dt. But ಇಲ್ಲಿ ನಾನು ಹಾಕ್ತೀನಿ, for this dq by dt I will put a negative sign. I is equal to minus dq by dt. So this negative sign ಏನು ತೋರಿಸ್ತಾ ಇದೆ, as the charge decreases, ನೋಡಿ ಇಲ್ಲಿ ಕೆಪಾಸಿಟರ್ ಮೇಲೆ ಇರ್ತಂಥ ಚಾರ್ಜ್ ಕಡಿಮೆ ಆದಂಗೆ ಇಲ್ಲಿ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. The current increases. ಹೌದಾನೆ? ಸೊ as the charge decreases, the current in the circuit increases. That's why I put a negative sign. So as the charge, ಹೌದಾ? ಸೊ ಈ ಚಾರ್ಜ್ ಕಡಿಮೆ ಆದಂಗೆ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ದೇ ಆರ್ ಇನ್ವರ್ಸ್ಲಿ ರಿಲೇಟೆಡ್. ದಟ್ಸ್ ವೈ I put a negative sign. So therefore instead of I will put it as minus dq by dt. That is equal to 0. So that is equal to 0. So I am making, now I am showing how the LC oscillation occurs. ಯಾವ ಥರ LC oscillation ಆಗ್ತಾ ಇದೆ ಅಂತ. ಹೌದಾ? ಸೊ ದೇರ್ ಫೋರ್ Q by C, ಹೌದಾ? ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ L ಇಂಟು D ಇಂಟು dq ಅಂದರೆ ದಟ್ ವಿಲ್ ಬಿಕಮ್ D ಸ್ಕ್ವೇರ್ ಬೈ Q ಡಿವೈಡ್ ಬೈ dt ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು 0. ಹೌದಾನೆ? ಸೊ ಐ ವಿಲ್ ಮಲ್ಟಿಪ್ಲೈ, so the whole equation by Q. I'll multiply the whole equation by Q. So ಅಥವಾ I'll make again differentiate. ಹೌದಾ? ಸೊ ಅಥವಾ I can write, ನೋಡಿ ಈ ಇಕ್ವೇಷನ್ ಇನ್ನೂ ಸಲ ಬರ್ತೀನಿ. ಸೊ I'll write L ಇಂಟು ಫಸ್ಟ್ D ಸ್ಕ್ವೇರ್ Q by dt ಸ್ಕ್ವೇರ್ ಬರ್ತೀನಿ. ಸೊ L ಇಂಟು D ಸ್ಕ್ವೇರ್ Q by dt ಸ್ಕ್ವೇರ್ ಪ್ಲಸ್ Q by C is equal to 0. ಸೊ ಉಲ್ಟಾ ಬರ್ತದೆ ಇಕ್ವೇಷನ್, ಇಂಟರ್ಚೇಂಜ್ ದ ಟರ್ಮ್ಸ್. ಹೌದಾ? ಸೊ ನಾವು ಐ ವಿಲ್ ಮಲ್ಟಿಪ್ಲೈ ಅಥವಾ ಐ ವಿಲ್ ಡಿವೈಡ್ ದ ಹೋಲ್ ಇಕ್ವೇಷನ್ ಬೈ L. ಎಲ್ಲಿಂದ ಡಿವೈಡ್ ಮಾಡ್ತೀನಿ. ಹೌದಾ? ಸೊ ಫಸ್ಟ್ ಟರ್ಮಲ್ಲಿ L ಕ್ಯಾನ್ಸಲ್ ಆಗುತ್ತೆ, ಉಳಿದೇನು D ಸ್ಕ್ವೇರ್ Q by dt ಸ್ಕ್ವೇರ್, Q by dt ಸ್ಕ್ವೇರ್ ಪ್ಲಸ್ ಇಲ್ಲಿ ಏನು ಬರುತ್ತೆ, ಇಲ್ಲಿ ಡಿನಾಮಿನೇಟರ್ ಒಂದು L ಬರುತ್ತೆ. ಸೊ ದಟ್ ಬಿಕಮ್ಸ್ ಕಾಲ್ ಇಟ್ 1 by LC ಮಾಡ್ತೀನಿ. ಅದನ್ನ L ಜೊತೆ ಸಿ ಸೇರಿ ಈ ಕ್ಯೂನ ಸಪ್ರೇಟಾಗಿ ಬರಿತೀನಿ. ದಟ್ ವಿಲ್ ಬಿ ಈಕ್ವಲ್ ಟು 0. ಹೌದಾನೆ? ಸೊ ಐ ಕಾಲ್ ದಿಸ್ ಇಕ್ವೇಷನ್ ಆ್ಯಸ್ 1. ಯಾವ ಇಕ್ವೇಷನ್ನ? ಸೊ ದಿಸ್ ಇಕ್ವೇಷನ್ ಈಸ್ 1. ಐ ವಿಲ್ ಕಾಲ್ ದಿಸ್ ಇಕ್ವೇಷನ್ ಆ್ಯಸ್ 2. ದಿಸ್ ಇಕ್ವೇಷನ್ ನಂಬರ್ 2. ಹೌದಾ? ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ ದಿಸ್ ಇಕ್ವೇಷನ್, ಇದೇ ಥರ ಇಕ್ವೇಷನ್ ನೋಡಿದ್ವಿ ಎಲ್ಲಿ, ಇನ್ ಕೇಸ್ ಆಫ್ ಮೆಕ್ಯಾನಿಕ್ಸ್. ಹೌದಾ? ಸೊ ಇನ್ ಕೇಸ್ ಆಫ್ ಯಾವುದೋ ಆಸಿಲೇಷನ್ ಚಾಪ್ಟರ್ ಫಸ್ಟ್ PUCಲಿ. ಹೌದಾ? ಸೊ ಆಸಿಲೇಷನ್ ಆಫ್ ಎ ಡ್ಯಾಂಪ್ಡ್ ಆಸಿಲೇಷನ್. ಹೌದಾ? ಸೊ ಫೋರ್ಸ್ಡ್ ಆಸಿಲೇಷನ್, ಅಲ್ಲಿ ವಿ ಹ್ಯಾವ್ ಸೀನ್ ದ ಸೇಮ್ ಇಕ್ವೇಷನ್. ಸೊ ದಿಸ್ ಇಕ್ವೇಷನ್ ಈಸ್ ಸಿಮಿಲರ್ ಟು ಇಟ್ ಈಸ್ ಆಫ್ ದ ಫಾರಮ್. ಯಾವ ಫಾರ್ಮಲ್ಲಿ ದೇ ವಿಲ್ ಟೇಕ್ ದ ಬ್ಲ್ಯಾಕ್ ಕಲರ್. ಸೊ ಇಟ್ ಈಸ್ ಆಫ್ ದ ಫಾರಮ್. ಹೌದಾ? ಸೊ ಇಟ್ ಈಸ್ ಆಫ್ ದ ಫಾರಮ್ D ಸ್ಕ್ವೇರ್ x by dt ಸ್ಕ್ವೇರ್, x by dt ಸ್ಕ್ವೇರ್ ಪ್ಲಸ್ ಒಮೆಗಾ ನಾಟ್ ಸ್ಕ್ವೇರ್ x ಈಸ್ ಈಕ್ವಲ್ ಟು 0. ಸೊ ಇದೇ ಫಾರ್ಮಲ್ಲೇ ಇದೆ. ಇಟ್ ಇಸ್ ಆಫ್ ದ ಫಾರ್ಮ್. ಹೌದಾ? ಇಟ್ ಇಸ್ ಆಫ್ ದ ಇಕ್ವೇಷನ್ ಫಾರ್ ಎ ಸಿಂಪಲ್ ಹಾರ್ಮೋನಿಕ್ ಆಸಿಲೇಟರ್. ಇಲ್ಲಿ ಹೌದಾ? Q is oscillating. The charge Q is oscillating. So if you compare these two, ಹೌದಾನೆ? If you compare these two, you can observe that the charge Q is oscillating with a natural frequency, that is 1 by
LC, that is omega naught square. So therefore we can comparing these two equations, we can call it as equation 3. Comparing these two equations, you can see that omega naught square is equal to 1 by LC, ಅಥವಾ omega naught is equal to 1 by square root of LC. Same equation you have got for resonant frequency. So this charge varies sinusoidally with time. ಈ ಚಾರ್ಜ್ q ಇದೆಯಲ್ಲ, ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇತ್ತು x, ಇಲ್ಲಿ ಚಾರ್ಜ್ q, ಇಟ್ ವೇರೀಸ್ sinusoidally with time. So as time changes, the charge also varies like a sine wave. So the charge will varies like this, that will be equal to q is equal to qm cos omega naught t. It will vary like a sinusoid way. ಹೌದಾ? So the current, therefore current ಏನಿರುತ್ತೆ, current I will be equal to minus dq by dt, minus dq by dt, and the differentiation of this, so it will come out to be qm omega sin omega naught t, sin omega naught t, and differentiation of cos theta is minus sin theta, so that minus this minus will become plus. ಹೌದಾ? So this is how the charge oscillates between the capacitor ಮತ್ತು ಇಂಡಕ್ಟರ್. ಕೆಪಾಸಿಟರ್ ಮತ್ತು ಇಂಡಕ್ಟರ್ ಅಂದರೆ ಕೆಪಾಸಿಟರ್ ಏನು ಹೇಳುತ್ತೆ, ಸೊ ಯು ಟೇಕ್ ಮೈ ಎನರ್ಜಿ ಅಂತ ಹೇಳುತ್ತೆ, ಯು ಟೇಕ್ ಮೈ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳುತ್ತೆ, ಅದನ್ನ ಇಂಡಕ್ಟರ್ ತಗೊಳುತ್ತೆ. ಮತ್ತು ಇಂಡಕ್ಟರ್ ಹೇಳುತ್ತೆ ಯು ಟೇಕ್ ಮೈ ಮ್ಯಾಗ್ನೆಟಿಕ್ ಎನರ್ಜಿ, ನಾನು ಅಲ್ಲಿರೋ ಮ್ಯಾಗ್ನೆಟಿಕ್ ಎನರ್ಜಿ ನೀನು ತಗೊಂತ ಹೇಳುತ್ತೆ ಕೆಪಾಸಿಟಿಗೆ, ಕೆಪಾಸಿಟರ್ ನನ್ನ ಹತ್ರಲ್ಲಿರೋ ಎಲೆಕ್ಟ್ರಿಕ್ ಎನರ್ಜಿ ಅಂತ ತಗೊಳ್ತಾರೆ. ಅಂದರೆ ಸೊ ದೇ ಆರ್ ಎಕ್ಸ್ಚೇಂಜಿಂಗ್ ದ ಎನರ್ಜಿ. ದೇರ್ ಇಸ್ ಎನ್ ಆಸಿಲೇಷನ್ ಆಫ್ ಚಾರ್ಜ್. ಈ ಚಾರ್ಜ್ ಏನು ಮಾಡ್ತಾ ಇರ್ತದೋ ಸಿ ಇಂದ ಎಲ್ಗೆ, ಎಲ್ಲಿಂದ ಸಿಗೆ, ಸಿ ಇಂದ ಎಲ್ಗೆ, ಎಲ್ಲಿಂದ ಸಿಗೆ, ಇಟ್ ವಿಲ್ ಜಸ್ಟ್ ಆಸಿಲೇಟ್. ಹೌದಾನೆ? ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎನ್ LC ಆಸಿಲೇಷನ್. LC ಆಸಿಲೇಷನ್. ಹೌದಾ? ಸೊ ನೌ ವಿ ಕ್ಯಾನ್ ಸಿ ಹೌ ದಿಸ್ LC ಆಸಿಲೇಷನ್ ಅಕರ್ಸ್. LC ಆಸಿಲೇಷನ್ ಅಕರ್ಸ್ by using a beautiful diagram. ಹೌದಾನೆ? So you can see how this LC oscillation occurs. You can see these diagrams. ಹೌದಾ? You can see there 1 2 3 4 5 diagrams. ಹೌದಾ? So you can see how the LC oscillations occurs. LC oscillations occur. So diagram ಕಾಣ್ತಾ ಇದೆ. So LC oscillation ಯಾವ ಥರ ಆಗುತ್ತೆ ಅಂತ you can see the occurrence of LC oscillation. You can see the first diagram. This is first diagram. ಹೌದಾನೆ? So in the beginning, the electrical energy stored ಎಲ್ಲಿತ್ತು, ಎಲ್ಲ ಎನರ್ಜಿ ಎಲ್ಲಿತ್ತು, all the energy was in the capacitor. ಹೌದಾನೆ? The electrical energy stored in the capacitor, that I will call it as UE for electrical, that was equal to half. ಹೌದಾ? The electrical energy stored in the capacitor, the electrical energy stored in the capacitor, that was equal to half qm square by c. ಎಷ್ಟಿತ್ತು? that was half qm square by c. ಹೌದಾನೆ? So half q square by c. ಹೌದಾ? So the electrical energy was stored in the capacitor. Electrical energy was stored in the capacitor. ನೋಡಿ, this is for t is equal to 0. T is equal to 0. It is for beginning. It is in the beginning stage. This is the first stage. This is the first stage. ಹೌದಾ? Now at t is equal to 0. At t is equal to 0 ಅಂದರೆ ಇಲ್ಲಿದೆ ನೋಡಿ, this is the switch. When you complete the switch, ಅಥವಾ when you complete the circuit, ನೋಡಿ, this capacitor ಮೇಲೆ there is an electrical energy. ನೋಡಿ, this capacitor plate, this is positively charged, this is negatively charged, so there is an electric field between these plates of the capacitor. So there is an electrical energy. ನೋಡಿ, what is the electrical energy? U is equal to qm square by 2c, ಅಥವಾ half qm square by c ಅಷ್ಟು electrical energy ಇದೆ. The magnetic energy in the inductor is 0. ನೋಡಿ, ಇಂಡಕ್ಟರ್ ಅಲ್ಲಿ magnetic energy ಇಲ್ಲ, B for magnetic energy. ಹೌದಾ? ಅದು ನೋಡಿ, at t is equal to 0 ಇವಾಗ. At t is equal to 0, when the switch is closed, ಯಾವಾಗ ಸ್ವಿಚ್ನ ಕ್ಲೋಸ್ ಮಾಡಿಬಿಡ್ತೀವೋ, the current starts flowing, the capacitor starts discharging. ಹೌದಾನೆ? So as the capacitor starts discharging, the current increases. So as the current increases, there will be a magnetic field. ನೋಡಿ, these lines represent the magnetic field around the inductor. There will be a magnetic field around the inductor. ಹೌದಾ? ಸೊ ಸಮ್ ಮ್ಯಾಗ್ನೆಟಿಕ್ ಎನರ್ಜಿ ಗೆಟ್ ಸ್ಟೋರ್ಡ್. ಇದರಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ ಆಗುತ್ತೆ. ಎಷ್ಟಿದೆ ದಟ್ ಮ್ಯಾಗ್ನೆಟಿಕ್ ಎನರ್ಜಿ ಇನ್ ದ ಇಂಡಕ್ಟರ್? ದಟ್ ವಿಲ್ ಬಿ ಈಕ್ವಲ್ ಟು ಹಾಫ್ Li ಸ್ಕ್ವಯರ್. ದಿಸ್ ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್. ಹೌದಾ? ಸೊ ನೆಕ್ಸ್ಟ್ ಅಟ್ ಟಿ ಈಸ್ ಈಕ್ವಲ್ ಟು ಟಿ ಬೈ ಫೋರ್. ಕಾಲು ಭಾಗದಷ್ಟು ಟೈಮ್ ಆಗಿದೆ. ಸೊ ಟಿ ಈಸ್ ಈಕ್ವಲ್ ಟಿ ಬೈ ಫೋರ್. ಕರೆಂಟ್ ರೀಚಸ್ ಮ್ಯಾಕ್ಸಿಮಮ್. ದೇಲ್ವೇ ನೋಡಿ, ಹೈ ಎಮ್ ಅಂತ ಬರೋದ್ರಿಂದ ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್. ಅಂದರೆ ಆಲ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಈಸ್ ಡಿಸ್ಚಾರ್ಜ್. ಅದ್ರ ಮೇಲೆ ಯಾವುದೇ ಚಾರ್ಜ್ ಇಲ್ಲ. ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್. ನೋ ಚಾರ್ಜ್ ಆನ್ ದ ಕೆಪಾಸಿಟರ್. ನೋ ಚಾರ್ಜ್ ಅಂದರೆ ದ ಕೆಪಾಸಿಟರ್ ಈಸ್ ಕಂಪ್ಲೀಟ್ಲಿ ಡಿಸ್ಚಾರ್ಜ್ಡ್. ಕೆಪಾಸಿಟರಲ್ಲಿ ಯಾವುದೇ ಚಾರ್ಜ್ ಇಲ್ಲ. ಎಲ್ಲ ಎನರ್ಜಿ ಏನಾಗಿದೆ ನೋಡಿ, ಇಂಡಕ್ಟ್ರಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ ಆಗಿದೆ. ಆಲ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಇನ್ ದ ಫಾರ್ಮ್ ಆಫ್ ಎ
magnetic energy in the inductor. All the energy stored in the form of magnetic energy in the inductor. What is the magnetic energy in the inductor? So that is half Li m square, maximum current. Therefore that is UB will be maximum, that will be equal to half Li m square, maximum magnetic energy stored. ಹೌದಾ? ಸೊ ನೆಕ್ಸ್ಟ್ ಏನಾಗುತ್ತೆ, ಟಿ ಇಸ್ ಇಕ್ವಲ್ ಟಿ ಬೈ ಟು. ನಾವು ದಿಸ್ ಈಸ್ ಟಿ ಇಸ್ ಇಕ್ವಲ್ ಟಿ ಬೈ ಟು. ಇವಾಗ ಅರ್ಧ ಸೈಕಲ್ ಆದಮೇಲೆ ಟಿ ಟಿ ಬೈ ಟು ಚಾರ್ಜಿಂಗ್ ಆಫ್ ದ ಇವಾಗ ಏನಾಗುತ್ತೆ, ದ ಇಂಡಕ್ಟರ್ ಇಟ್ ಸ್ಟಾರ್ಟ್ಸ್ ಡಿಸ್ಚಾರ್ಜಿಂಗ್. ಇಂಡಕ್ಟರ್ ಏನು ಮಾಡುತ್ತೆ, ಅದು ಡಿಸ್ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಮ್ಯಾಗ್ನೆಟಿಕ್ ಎನರ್ಜಿನ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಸೊ ಅವಾಗ ಏನಾಗುತ್ತೆ, ದ ಕೆಪಾಸಿಟರ್ ಮೇಲೆ ಅಗೇನ್ ದ ಕೆಪಾಸಿಟರ್ ಗೆಟ್ಸ್ ಚಾರ್ಜ್ಡ್, ಅಗೇನ್ ದ ಕೆಪಾಸಿಟರ್ ಗೆಟ್ಸ್ ಚಾರ್ಜ್ಡ್, ಬಟ್ ಇಟ್ ನೌ ದ ಕೆಪಾಸಿಟರ್ ವಿಲ್ ಗೆಟ್ ಅಪೋಸಿಟ್ ಪೋಲಾರಿಟಿ. ಬಟ್ ದ ಕೆಪಾಸಿಟರ್ ವಿಲ್ ಗೆಟ್ ಅಪೋಸಿಟ್ ಪೋಲಾರಿಟಿ. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ನೋಡಿ, ಇಲ್ಲಿ ಪಾಸಿಟಿವ್ ಇತ್ತು, ಇಲ್ಲಿ ನೆಗೆಟಿವ್ ಇತ್ತು. ಹೌದಾ? ಬಟ್ ಇಲ್ಲಿ ಏನಾಗ್ತದೆ, ಇಲ್ಲಿ ನೆಗೆಟಿವ್ ಆಗ್ತದೆ, ಇಲ್ಲಿ ಪಾಸಿಟಿವ್ ಆಗ್ತದೆ. ಹೌದ್ರೆ ಅಂದರೆ ಆಫ್ಟರ್ ಟಿ ಬೈ 2 of the time. ಹೌದಾ? ಸೊ ಯಾಸ್ ದ ಇಂಡಕ್ಟರ್ ಗೆಟ್ಸ್ ಡಿಸ್ಚಾರ್ಜಿಂಗ್, ದ ಮ್ಯಾಗ್ನೆಟಿಕ್ ಎನರ್ಜಿ ಇನ್ ದ ಇಂಡಕ್ಟರ್ ಡಿಕ್ರೀಸಸ್, ದ ಕೆಪಾಸಿಟರ್ ವಿಲ್ ಗೆಟ್ ಚಾರ್ಜ್ಡ್ ಬಟ್ ವಿತ್ ಅಪೋಸಿಟ್ ಪೋಲಾರಿಟಿ. ಅಂದರೆ ಇಂಡಕ್ಟರ್ ಹೇಳ್ತದೆ, ನನ್ನಲ್ಲಿ ಎನರ್ಜಿ ಇರೋದು ಬೇಡ, ನೀನು ತಗೋಂತ. ಅದಕ್ಕೆ ಕೆಪಾಸಿಟರ್ ಎನರ್ಜಿ ತಾಣ್ತಾ ಇದೆ, ಮತ್ತೆ ಎನರ್ಜಿ ತಾಣೆ ಮಾಡುತ್ತೆ, ಮತ್ತೆ ನಿನಗೆ ತಗೊಂಡು ವಾಪಸ್ ಕೊಡ್ತಾ ಹೋಗುತ್ತೆ. ಹೌದಾನೆ? ಸೊ ದೇ ಆರ್ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್, ಯಾರು ಇಂಡಕ್ಟರ್ ಮತ್ತು ಕೆಪಾಸಿಟರ್. ಹೌದಾ? ಸೊ ಬಟ್ ಇಟ್ ಈಸ್ ಚಾರ್ಜ್ ವಿತ್ ಅಪೋಸಿಟ್ ಪೋಲಾರಿಟಿ. ನೋಡಿ, ಇಲ್ಲಿ ಇಟ್ ಇಸ್ ಚಾರ್ಜ್ ವಿತ್ ಅಪೋಸಿಟ್ ಪೋಲಾರಿಟಿ. ನೋಡಿ, ಉಲ್ಟಾ ಚಾರ್ಜ್ ಆಗ್ತದೆ. ಅಗೇನ್ ಏನಾಗ್ತಾ ಇದೆ, ಟಿ ಈಸ್ ಈಕ್ವಲ್ ಟು ಟಿ. ಸೊ ಟಿ ಬೈ ಟು ಆಯಿತು. ಸೊ ಟಿ ಈಸ್ ಈಕ್ವಲ್ ಟು ಟಿ. ಸೊ ಟಿ ಎಸ್ ಟೈಮ್ ಆದಮೇಲೆ, ಹೌದಾ, ಟಿ ಎಸ್ ಟೈಮ್ ಆದಮೇಲೆ ನೋಡಿ, ಯು ಕ್ಯಾನ್ ಗೆಟ್ ದ ಕೆಪಾಸಿಟರ್ ಫುಲ್ಲಿ ಚಾರ್ಜ್, ಇಂಡಕ್ಟರ್ ಈಸ್ ಫುಲ್ಲಿ ಡಿಸ್ಚಾರ್ಜ್ಡ್. ಹೌದಾ? ಸೊ ಬಟ್ ದ ಕೆಪಾಸಿಟರ್ ಈಸ್ ಅಪೋಸಿಟ್ಲಿ ಚಾರ್ಜ್. ಇಟ್ ಈಸ್ ಹ್ಯಾವಿಂಗ್ ದ ಅಪೋಸಿಟ್ ಪೋಲಾರಿಟಿ. ಮತ್ತೆ ಏನು ಮಾಡುತ್ತೆ, ಇಟ್ ವಿಲ್ ಗೆಟ್ ಹಾಗೆ ಮತ್ತೆ ಹಿಂಗೆ ಉಲ್ಟಾ ಕನೆಕ್ಟ್ ಸ್ಟಾರ್ಟ್ ಮಾಡುತ್ತೆ. ಸೊ ಮತ್ತೆ ಅಗೇನ್ ದ ಮ್ಯಾಗ್ನೆಟಿಕ್ ಎನರ್ಜಿ ಇನ್ ದ ಇಂಡಕ್ಟರ್ ಇನ್ಕ್ರೀಸಸ್. ಹೌದಾ? ಸೊ ಅಗೇನ್ ಇಟ್ ವಿಲ್ ಡಿಸ್ಚಾರ್ಜ್. ಮತ್ತು ಇದೇನಾಗುತ್ತೆ, ದ ಸೈಕಲ್ ಕಂಟಿನ್ಯೂಸ್, ದ ಹೋಲ್ ಪ್ರೋಸೆಸ್ ರಿಪೀಟ್ಸ್ ಇಟ್ ಸೆಲ್ಫ್ ಟಿಲ್ ದ ಸಿಸ್ಟಮ್ ರಿವರ್ಟ್ಸ್ ಇಟ್ಸ್ ಒರಿಜಿನಲ್ ಸ್ಟೇಟ್. ಮತ್ತೆ ಫಸ್ಟ್ ಸ್ಟೇಜ್ ಇತ್ತಲ್ಲ, ಸೊ ಈ ಫಸ್ಟ್ ಸ್ಟೇಜ್ ಬರೋ ತನಕ ಮತ್ತೆ ಅದು ರಿವರ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದಿಸ್ ಈಸ್ ಟಿ ಈಸ್ ಈಕ್ವಲ್ ಟಿ ಬೈ ಟು. ದ ಲಾಸ್ಟ್ ಸ್ಟೇಜ್ ಇಸ್ ನಾಟ್ ಟಿ ಈಸ್ ಈಕ್ವಲ್ ಟಿ, ದಿಸ್ ಈಸ್ ಟಿ ಈಸ್ ಈಕ್ವಲ್ ಟು ಟಿ ಬೈ 2 ಟೈಮ್. ಇದು ಟಿ ಬೈ 2 ಟೈಮ್. ಸೊ ಟಿ ಬೈ 2 ಟೈಮ್ ಆಗಲಿ ಅಷ್ಟಾಗ್ತಾ ಇರುತ್ತೆ. ಹೌದಾನೆ? ಸೊ ದಿಸ್ ಈಸ್ ದ ಎಲ್ ಸಿ ಆಸಿಲೇಷನ್. ಏನಂತ ಕರಿತೀವಿ ಇದಕ್ಕೆ? ಎಲ್ ಸಿ ಆಸಿಲೇಷನ್. ಹೌದಾನೆ? ಸೊ ದಿಸ್ ಈಸ್ ಟಿ ಈಸ್ ಈಕ್ವಲ್ ಟು ಟಿ ಬೈ 4. ಇದು ಟಿ ಈಸ್ ಈಕ್ವಲ್ ಟು ಟಿ ಬೈ 4. ಹೌದಾ? ಸೊ ದಿಸ್ ಈಸ್ ಟಿ ಈಸ್ ಈಕ್ವಲ್ ಟು 0. ಸೊ ಈ ಥರ ಮತ್ತೆ ಏನಾಗುತ್ತೆ, ಉಲ್ಟಾ ಏನಾಗುತ್ತೆ. ಸೊ ಇಟ್ ಅಗೇನ್ ಒರಿಜಿನಲ್ ಟೈಮ್ ವೆನ್ ಇಟ್ ಕೆಪಾಸಿಟರ್ ಗೆಟ್ಸ್ ಇಟ್ಸ್ ಒರಿಜಿನಲ್ ಕಾನ್ಫಿಗರೇಷನ್. ಸೊ ಅವಾಗ ಏನಂತೆ, ದ ಕಂಪ್ಲೀಟ್ ಸೈಕಲ್ ಟಿ ಎಸ್ ಟೈಮು ಆಗಿದೆ ಅಂತ ಅರ್ಥ. ಸೊ ದಿಸ್ ಇಸ್ ಕಾಲ್ಡ್ ಎಲ್ ಸಿ ಆಸಿಲೇಷನ್. ಎಂಥದ್ದು? ಎಲ್ ಸಿ ಆಸಿಲೇಷನ್. ಹೌದಾ? ಸೊ ಯು ಕ್ಯಾನ್ ಕಂಪೇರ್ ದಿಸ್ ಎಲ್ ಸಿ ಆಸಿಲೇಷನ್ ವಿತ್ ದ ಮೆಕ್ಯಾನಿಕಲ್ ಆಸಿಲೇಷನ್ ಆಫ್ ಎ ಸ್ಪ್ರಿಂಗ್. ನೋಡಿ, ಮೆಕ್ಯಾನಿಕಲ್ ಆಸಿಲೇಷನ್ ಆಫ್ ಸ್ಪ್ರಿಂಗ್ ಕೆಳಗಡೆ ಯು ಕ್ಯಾನ್ ಸಿ ದ ಸ್ಪ್ರಿಂಗ್. ಎ ಸ್ಪ್ರಿಂಗ್ ಇಸ್ ಅಟ್ಯಾಚ್ ಟು ಎ ಬಾಬ್. ಯಾವುದೊಂದು ಮಾಸಿಗೆ ಅಟ್ಯಾಚ್ ಮಾಡಿದ ಸ್ಪ್ರಿಂಗ್ನ. ಹೌದಾ? ಸೊ ನೋಡಿ, ವೆನ್ ದೇರ್ ಇಸ್ ಎನ್ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ದ ಕೆಪಾಸಿಟರ್, ದಟ್ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ದ ಕೆಪಾಸಿಟರ್ ಇಟ್ ಈಸ್ ಈಕ್ವಲೆಂಟ್ ಟು ದ potential energy ಅಥವಾ potential energy stored in the spring. U is half Ka square, where K is spring constant. ಅಂದರೆ ಸ್ಪ್ರಿಂಗ್ನಲ್ಲಿ ಎಳೆದು ಇಟ್ಕೊಂಡ್ಬಿಟ್ಟಿದೆ. ಸೊ ಯಾವ ಪುಲ್ ಹಿಡಿದ ಸ್ಪ್ರಿಂಗ್ ಎಳೆದು ಇಟ್ಟಿದ್ದೀನಿ. ಸೊ ದರ್ ವಿಲ್ ಬಿ ಇನ್ನು ಬಿಟ್ಟಿಲ್ಲ, ಪುಲ್ ಹಿಡಿದ ಸ್ಪ್ರಿಂಗ್ ಎಳೆದು ಬಿಟ್ಟಿದ್ದೀನಿ ಬಿಗಿಯಾಗೆ. ಸೊ ದಿಸ್ ಇಸ್ ದ mean position. So I have pulled it. So there is a potential energy stored in the spring. So that potential energy will be equal to half Ka square, where A is the maximum displacement from the mean position, or the kinetic energy is 0. It is equivalent to the initial condition. Once I leave the spring ನ ಬಿಟ್ಬಿಟ್ಟೆ. ನೋಡಿ, ಸ್ಪ್ರಿಂಗ್ ಏನು ಮಾಡ್ತಾ, ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಹಿಂಗೆ ಹೋಗಿ ಸ್ಟಾರ್ಟ್ ಮಾಡ್ತಾ ಇದೆ. ದ ಮಾಸ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್, ಇನ್ ದ ನೆಗೆಟಿವ್ x ಡೈರೆಕ್ಷನ್. ಹೌದಾನೆ? ಸೊ ನೋಡಿ, ಯು ಕ್ಯಾನ್ ಕಂಪೇರ್ ವಿತ್ ದಿಸ್. ಹೌದಾ? ಸೊ ದೇರ್ ಇಸ್ ಎ discharging. ಸೊ ಅವಾಗ kinetic energy not equal to 0, potential energy 0. There will be some kinetic energy and there will be some potential energy, as in the case of a capacitor and a inductor. ಹೌದಾನೆ? ಸೊ ಇಲ್ಲಿ ಏನಿರ್ತದೆ, electrical energy was half Q square by C. This is the electrical energy. ಪೊಟೆನ್ಷಿಯಲ್ ಅದು ಮ್ಯಾಗ್ನೆಟಿಕ್ ಎನರ್ಜಿ ವಿಲ್ ಬಿ ಈಕ್ವಲ್ ಟು ಹಾಫ್ Li ಸ್ಕ್ವೇರ್. ಎಷ್ಟು ಎನರ್ಜಿ ಇರ್ತಾ ಇತ್ತು. ಹೌದಾ? ಇಲ್ಲೂ ಅಷ್ಟೇ. ಸೊ ದ ಸ್ಪ್ರಿಂಗ್ ಈಸ್, ದ ಮಾಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಲೆಫ್ಟ್. ನಾವು ಕಮ್ ಟು ದಿಸ್ ಪೊಸಿಷನ್. ಹೌದಾ? ನೋಡಿ, ನಾವು ದ ಸ್ಪ್ರಿಂಗ್ ದ ಮಾಸ್ ಇಸ್ ಇನ್ ದ ಮೀನ್ ಪೊಸಿಷನ್. ನೋಡಿ, ಮಾಸ್ ಇಸ್ ಇನ್ ದ ಮೀನ್ ಪೊಸಿಷನ್ಲಿದೆ. ಹೌದಾನೆ? ವೆನ್ ಇಟ್ ಇನ್ ದ ಮೀನ್ ಪೊಸಿಷನ್, ಹೌದಾ, ಎಲ್ಲ ಎನರ್ಜಿ ವಿಲ್ ಬಿ, ಆಲ್ ದ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ದಟ್ ವಿಲ್ ಬಿ ಕಾಲ್ಡ್ half mv maximum square.
that kinetic energy is equivalent to the magnetic energy half LIm square. ಹೌದಾ? So after this mass crosses the mean position, ಹೌದಾನೆ, now it is moving towards this end. ಈ ಕಡೆ ಎಂಡ್ಗೆ ಹೋಗ್ತಾ ಇದೆ. It will reach the left extremum. ಈ ಕಡೆ ಎಕ್ಸ್ಟ್ರೀಮಮ್ ಮುಟ್ಟುತ್ತೆ. ಹೌದಾ? ಸೊ when it reaches the left extremum, ಹೌದಾ ನೋಡಿ, you can see the last diagram. ನೋಡಿ ಇಲ್ಲಿ when it reaches the left extreme, ಈ ಕಡೆ ತುದಿ ಮುಟ್ಟಿದಾಗ ಎಲ್ಲ ಎನರ್ಜಿ ವಿಲ್ ಬಿ ಅಗೇನ್ ಪೊಟೆನ್ಷಿಯಲ್ ಎನರ್ಜಿ, ದಟ್ ವಿಲ್ ಬಿ ಕಾಲ್ಡ್ ಹಾಫ್ KA ಸ್ಕ್ವೇರ್. there will be no kinetic energy. ಮತ್ತೆ ಇಲ್ಲಿ ಮುಟ್ಟಾಗ ಮತ್ತೆ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಉಲ್ಟಾ, ಹಿಂಗೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಅಗೇನ್ ದ kinetic energy increases, potential energy decreases. So at the mean position it will be kinetic energy, no potential energy. ಹೌದಾನೆ? ಸೊ ಅಗೇನ್ ದ ಸ್ಪ್ರಿಂಗ್ ಆಸಿಲೇಟ್ just like the charge oscillates in the LC circuit. ಹೌದಾ? ಸೊ ಹಾಗಾದರೆ ವಾಟ್ ಇಸ್ ದ ಸಿಮಿಲಾರಿಟಿ ಮತ್ತು ಡಿಫ್ರೆನ್ಸ್ ಬಿಟ್ವೀನ್, ವಾಟ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ LC ಆಸಿಲೇಷನ್ ಮತ್ತು ಮೆಕ್ಯಾನಿಕಲ್ ಆಸಿಲೇಷನ್ ಮತ್ತು LC ಆಸಿಲೇಷನ್ಗೆ ಏನು ಸಿಮಿಲಾರಿಟಿ? ಹೌದಾನೆ? ಸೊ ಯು ಕ್ಯಾನ್ ಸಿ ದ ಸಿಮಿಲಾರಿಟಿ. ಹೌದಾ? LC ಆಸಿಲೇಷನ್ ಸಿಮಿಲರ್ ಟು ಮೆಕ್ಯಾನಿಕಲ್ ಆಸಿಲೇಷನ್. ಹೌದಾ? ಸೊ ವಾಟ್ ವಾಸ್ ದ ಆಸಿಲೇಷನ್ ಆಫ್ ಎ ಬ್ಲಾಕ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್? ಇಟ್ ವಾಸ್ ಲೈಕ್ d²x/dt² ಪ್ಲಸ್ ω0² x is equal to 0. So what was the oscillation of the charge in the LC oscillation? It was just like d²q/dt² plus ω0² ಬದಲು ಏನಿರುತ್ತೆ, there will be 1/LC into q, that will be equal to 0. ಹೌದಾನೆ? ಸೊ ಯು ಕ್ಯಾನ್ ಸಿ ದಟ್ ದಿಸ್ ω0 ಇದೆಯಲ್ಲ, ಇನ್ ಕೇಸ್ ಆಫ್ ಮಾಸ್ ಅಟ್ಯಾಚ್ ಟು ಎ ಸ್ಪ್ರಿಂಗ್, ಹೌದಾನೆ, ದಿಸ್ ω0 ದಟ್ ವಿಲ್ ಬಿ ಈಕ್ವಲ್ ಟು √k/m, ಅಥವಾ ω² ಇದೆ, ದಿಸ್ ω² ಇದೆಯಲ್ಲ, ದಟ್ ಈಸ್ k/m, ವೇರ್ k is the ಸ್ಪ್ರಿಂಗ್ ಕಾನ್ಸ್ಟೆಂಟ್. ಅದೇ ಥರ ದಿಸ್ 1/LC is ω0². ಹೌದಾ? ಸೊ ನೋಡೋಣ ವಾಟ್ ಇಸ್ ದ ಸಿಮಿಲಾರಿಟಿ ಬಿಟ್ವೀನ್ ಮೆಕ್ಯಾನಿಕಲ್ ಆಸಿಲೇಷನ್ ಆ್ಯಂಡ್ electrical LC oscillation. ಹೌದಾನೆ? ಸೊ ದ ಫಸ್ಟ್ ಸಿಮಿಲಾರಿಟಿ ಇಸ್ ದಟ್ ಇನ್ ಕೇಸ್ ಆಫ್ ಮೆಕ್ಯಾನಿಕಲ್ ಆಸಿಲೇಷನ್ ದ M oscillates, ಮಾಸ್ ಅಟ್ಯಾಚ್ಡ್ ಟು ದ ಸ್ಪ್ರಿಂಗ್ ಆಸಿಲೇಟ್, ದೇರ್ ಇಸ್ ಎ ಮಾಸ್ M. ಇಲ್ಲಿ ಏನು ಆಸಿಲೇಟ್ ಆಗುತ್ತೆ? ದೇರ್ ಇಸ್ ಚಾರ್ಜ್. ಇಲ್ಲಿ ಆಸಿಲೇಟ್ ಆಗೋದೇನು? ಚಾರ್ಜ್ ಆಸಿಲೇಟ್ಸ್ ಬಿಟ್ವೀನ್ ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್. ದಟ್ ಈಸ್ ಫಸ್ಟ್ ಸಿಮಿಲಾರಿಟಿ. ಹೌದಾನೆ? ಇಲ್ಲಿ ದೇರ್ ಇಸ್ ಎ ಫೋರ್ಸ್ ಕಾನ್ಸ್ಟೆಂಟ್ K. ಎಂಥ ಕಾನ್ಸ್ಟೆಂಟ್ ಇದೆ? ಇಲ್ಲಿದೆ ಫೋರ್ಸ್ ಕಾನ್ಸ್ಟೆಂಟ್ K. ಏನು ಇಲ್ಲಿದೆ ಅಲ್ಲ, ದಿಸ್ K ಸ್ಪ್ರಿಂಗ್ ಕಾನ್ಸ್ಟೆಂಟ್ ಆಫ್ ಫೋರ್ಸ್ ಕಾನ್ಸ್ಟೆಂಟ್ K ಇದೆ. ಹೌದಾ? ಬಟ್ ಇಲ್ಲಿ ನೋಡಿ K ಜಾಗದಲ್ಲಿ ಇಲ್ಲಿ 1/C ಇದೆ, ರೆಸಿಪ್ರೋಕಲ್ ಆಫ್ ಕ್ಯಾಪಾಸಿಟೆನ್ಸ್ 1/C ಇದೆ. ದಿಸ್ 1/C ಇದೆಯಲ್ಲ, ದಿಸ್ 1/C ಆ್ಯಕ್ಟ್ ಲೈಕ್ ದ K. ಹೌದಾನೆ? ಹಾಗಾದರೆ ನೋಡಿ ಇಲ್ಲಿ M ಬದಲು ಮಾಸ್, ನೋಡಿ M ಇಲ್ಲಿ L. ಹೌದಾ? ಸೊ ನೋಡಿ ಇಲ್ಲಿ ಇನ್ನೊಂದು ಬರಬೇಕಿತ್ತು, ಇಲ್ಲಿ ಆ್ಯಕ್ಚುಲಿ ತಪ್ಪಬಾರ್ದೆ, ಇಲ್ಲಿ ಇಲ್ಲಿ ಮಾಸ್ ಇದ್ದರೆ, ಹೌದಾ? ಸೊ ಐ ವೆಂಟ್ ರಾಂಗ್. ಇಲ್ಲಿ M ಇದ್ದರೆ, ಹೌದಾನೆ, ಸೊ ಮೆಕ್ಯಾನಿಕಲ್ ಆಸಿಲೇಷನ್ ಈ ಮಾಸ್ ಇದ್ದರೆ, ಇಲ್ಲಿ ಎಲೆಕ್ಟ್ರಿಕಲ್ ಆಸಿಲೇಷನಲ್ಲಿ ಚಾರ್ಜ್ ಅಲ್ಲ, ದಟ್ ಈಸ್ ಇಂಡಕ್ಟೆನ್ಸ್. ಯು ಕ್ಯಾನ್ ಸಿ ನೋಡಿ ದಿಸ್ ಈಕ್ವೇಷನ್ ಈ ಥರ ಬರೀಬೋದು ನಾವು. ಯಾವ ಥರ ಬರೀಬೋದು? d²x/dt², ಹೌದಾನೆ, ಪ್ಲಸ್ ω0² ಬದಲು ಯು ಕ್ಯಾನ್ ರೈಟ್ ಆಸ್ k/m × x ಅಂತ ಬರೀಬೋದು. k/m × x is equal to 0. ಹೌದಾನೆ? ನೋಡಿ ಇಲ್ಲಿ ಮಾಸ್ ಇದ್ದರೆ ಡಿನಾಮಿನೇಟರ್ಲಿ ಇಲ್ಲಿ ಏನಿರುತ್ತೆ? L ಇರುತ್ತೆ. ಹೌದಾನೆ? ಇಂಡಕ್ಟೆನ್ಸ್ L. ದಟ್ಸ್ ವೈ ಇಂಡಕ್ಟೆನ್ಸ್ L ಈಸ್ ಕಾಲ್ಡ್ ಆಸ್ ದ ಎಲೆಕ್ಟ್ರಿಕಲ್ ಇನರ್ಷಿಯಾ. ಇಂಡಕ್ಟೆನ್ಸ್ L, ಹೌದಾ, ಇಟ್ ವಿಲ್ ಪ್ಲೇ ದ ರೋಲ್ ಆಫ್ ದ ಇನರ್ಷಿಯಾ, ಎಲೆಕ್ಟ್ರಿಕಲ್ ಇನರ್ಷಿಯಾ. ಮಾಸ್ ಇದ್ದರೆ ಇಲ್ಲಿ ಇಂಡಕ್ಟೆನ್ಸ್ ಇನರ್ಷಿಯಾ. ಹೌದಾನೆ? ಸೊ ಸೆಕೆಂಡ್ ಇಲ್ಲಿ, ಹೌದಾನೆ, ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ x ಇದ್ದರೆ, ಡಿಸ್ಪ್ಲೇಸ್ಮೆಂಟ್ ಸ್ಪ್ರಿಂಗ್ ಆ ಕಡೆ ಹೋಗ್ತಾ ಇದ್ದಲ್ಲ, ಅದಕ್ಕೆ ಇಲ್ಲಿ ಚಾರ್ಜ್ Q. ಹೌದಾ? ಡಿಸ್ಪ್ಲೇಸ್ಮೆಂಟ್ ಎಕ್ಸ್ಗೆ ಇಲ್ಲಿ ಚಾರ್ಜ್ Q. ಯಾಕಂದರೆ ಇಲ್ಲಿ d²x/ ಇದೆ, ಇಲ್ಲಿ d²q ಇದೆ. ಸೊ x ಬದಲು ಇಲ್ಲಿ Q, ಮಾಸ್ ಬದಲು L. ಅದೇ ಥರ ಇನ್ಸ್ಟೆಡ್ ಆಫ್ ಇಲ್ಲೇನಿದೆ? ಫೋರ್ಸ್ ಕಾನ್ಸ್ಟೆಂಟ್ K, ಇಲ್ಲಿ ಫೋರ್ಸ್ ಕಾನ್ಸ್ಟೆಂಟ್ K ಇದ್ದರೆ, ಇಲ್ಲಿ 1/C ರೆಸಿಪ್ರೋಕಲ್ ಆಫ್ ದ ಕೆಪಾಸಿಟೆನ್ಸ್ ಇದೆ. ಹೌದಾ? ಸೊ ನೆಕ್ಸ್ಟ್ ಫೋರ್ತ್ ಸಿಮಿಲಾರಿಟಿ ಬಿಟ್ವೀನ್ LC ಆಸಿಲೇಷನ್ ಆ್ಯಂಡ್ ಮೆಕ್ಯಾನಿಕಲ್ ಆಸಿಲೇಷನ್ ಇಸ್ ದಟ್, ಇಲ್ಲಿ ವೆಲಾಸಿಟಿ ಇದ್ದರೆ ಇಲ್ಲಿ ಕರೆಂಟ್ I. ಹೌದಾ? ಸೊ ಅದೇ ಥರ
The fifth similarity is that the total mechanical energy IE was equal to half kx square plus half mv square, So this is the potential energy plus kinetic energy. Illu the total energy U was equal to half q square by c, that is the electrical energy, plus half Li square, Okay, this is the similarity between ಮೆಕ್ಯಾನಿಕಲ್ ಆಸಿಲೇಷನ್ ಮತ್ತು ಎಲೆಕ್ಟ್ರಿಕಲ್ ಆಸಿಲೇಷನ್. ಹೌದಾ? ಸೊ ವೈ ಎಲ್ ಸಿ ಆಸಿಲೇಷನ್ ಇಸ್ ನಾಟ್ ರಿಯಲಿಸ್ಟಿಕ್. ಎಲ್ ಸಿ ಆಸಿಲೇಷನ್ ನಾವು ಹೆಂಗೆ ಅನ್ಕೊಂಡ್ವಲ್ಲ, ಸೊ ಕೆಪಾಸಿಟರ್ ಮೇಲೆ ಇರೋ ಚಾರ್ಜು ಇಂಡಕ್ಟರ್ ಮೇಲೆ ಇರೋ ಚಾರ್ಜು ಕೆಪಾಸಿಟರ್ ಮೇಲೆ ಯಾವಾಗಲೂ ಆಸಿಲೇಟ್ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ವಲ್ಲ, ದಟ್ ಈಸ್ ನಾಟ್ ಪಾಸಿಬಲ್. ಹೌದಾನೆ? ಸೊ ದಿಸ್ ಪ್ರೋಸೆಸ್ ಏನು ತೋರಿಸ್ತಾ ಇದೆಯಲ್ಲ, ಸೊ ಇಟ್ ವಿಲ್ ಈಗ ಇದ್ದು, ಸೊ ದಿಸ್ ಪ್ರೋಸೆಸ್, ಹೌದಾ? ಸೊ ದಿಸ್ ಪ್ರೋಸೆಸ್ ಹಿಂಗೆ ಹೀಗಾಗುತ್ತೆ, ಮತ್ತು ಏನು ಕಂಟಿನ್ಯೂಸ್, it will not continue forever. This is not practically realistic. Because every inductor has some resistance. Because of this resistance, so there will be a damping, just like the spring. Spring nagladsi biಟ್ಟು ಹೋಗ್ಬಿಟ್ರೆ, ಸೊ ಬೆಳಗ್ಗೆ ಬಂದು ನೋಡಿದ್ರೆ it will be stopped. That is called damping. ಹೌದಾನೆ? So because of this resistance, there will be a damping effect. On the charge, and the oscillation finally dies. Oscillation ಆಗುತ್ತೆ ನಿಧಾನಕ್ಕೆ ಈ ಥರ. ಹೌದಾನೆ? ಸೊ ಆಸಿಲೇಷನ್ ಫೈನಲಿ ಕೊನೆಗಿದು ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಡೈ. ಹೌದಾ? ಸೊ ದ ನೆಕ್ಸ್ಟ್ ಈಸ್ ದಟ್ ಸಮ್ ಎನರ್ಜಿ ಇನ್ ದ ಸಿಸ್ಟಮ್. ಈ ಕೆಪಾಸಿಟರಲ್ಲಿರೋ ಎನರ್ಜಿ ಮತ್ತು ಇಂಡಕ್ಟರ್ಲಿರೋ ಎನರ್ಜಿ, ಸೊ ಇಟ್ ವಿಲ್ ಬಿ ರೇಡಿಯೇಟೆಡ್ in the form of radiation. ಹೌದಾ? ಸೊ ಇಟ್ ವಿಲ್ ಬಿ ರೇಡಿಯೇಟೆಡ್ ಅವೇ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಥರ ಅದೇನಾಗುತ್ತೆ, ಸ್ವಲ್ಪ ವೇಸ್ಟ್ ಆಗಿ ಹೋಗುತ್ತೆ. ದಟ್ಸ್ ವೈ ದಿಸ್ ಎಲ್ ಸಿ ಆಸಿಲೇಷನ್ ಈಸ್ ನಾಟ್ ರಿಯಲಿಸ್ಟಿಕ್. ಅದು ಯಾವಾಗಲೂ ನಾವು ಹೇಳ್ದಂಗೆ ಕಂಟಿನ್ಯೂ ಆಗಿ ಇರೋಗೆ ಫಾರ್ ಎವರ್ ಇಟ್ ವಿಲ್ ನಾಟ್ ಕಂಟಿನ್ಯೂ, ಇಟ್ ವಿಲ್ ಡೈ ಆಫ್ ಬಿಕಾಸ್ ಆಫ್ ಡ್ಯಾಂಪಿಂಗ್ ಎಫೆಕ್ಟ್. ಸೊ ಅಲಾಂಗ್ ವಿತ್ ದಿಸ್ in YouTube link I will send a video. So you also see that video, you can understand the LC oscillation with more understanding. So we shall stop here.